Everyone, welcome to my YouTube channel. In the previous video of class 10th electricity physics part, we have completed part number 14. Now let us continue the part number 15. Now let us solve some numericals. So 12th question now. Several electric bulbs designed to be used on a 220 volt electric supply are rated 10 watt. How many lamps can be connected in parallel with each other across the two wires of 220 volt line if the maximum allowable current is 5 ampere? ಸೊ ಈಗ ಅವನೇನು ಕೊಟ್ಟಿದ್ದಾನೆ ಅಂದರೆ 10 ವ್ಯಾಟ್ ಪವರ್ ಇರುವಂತಹ ಎಲೆಕ್ಟ್ರಿಕ್ ಬಲ್ಬ್ಸ್ ಇದೆ. ಇದನ್ನು 220 ವೋಲ್ಟ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಅಲ್ಲಿ ಮ್ಯಾಕ್ಸಿಮಮ್ 5 ಆಂಪರ್ನಷ್ಟು ಕರೆಂಟ್ ಹರಿತಾ ಇದೆ ಅಂದರೆ 10 ವ್ಯಾಟ್ ಪವರ್ ಇರುವಂತಹ ಎಷ್ಟು ಬಲ್ಬನ್ನು ಕನೆಕ್ಟ್ ಮಾಡಬಹುದು? ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹೌ ಮೆನಿ ಸಚ್ ಬಲ್ಬ್ಸ್ ಆರ್ ಕನೆಕ್ಟೆಡ್. ಸೊ ಹಾಗಾದರೆ ನಾವೀಗ ಕ್ಯಾಲ್ಕುಲೇಟ್ ಮಾಡೋದಾದರೆ ಸೊ ಮೊದಲನೇದು ನೋಡ್ಕೊಳ್ಳೋಣ. ಏನಪ್ಪ ಅದು ಅಂದರೆ ಸೆವೆರಲ್ ಎಲೆಕ್ಟ್ರಿಕ್ ಬಲ್ಬ್ಸ್ ಡಿಸೈನ್ ಟು ಬಿ ಯೂಸ್ಡ್ ಆನ್ 220 ವೋಲ್ಟ್ಸ್ ಲೈನ್ ಅಂತ ಇದೆ. ಸೊ ಇಲ್ಲಿ ಡೇಟಾ ಲಿಸ್ಟ್ ಮಾಡ್ಕೊಳೋದಾದರೆ ಸೊ ಐ ಗಿವನ್ ಕರೆಂಟ್ ಮ್ಯಾಕ್ಸಿಮಮ್ ಅಲೋಬಲ್ ಕರೆಂಟ್ ಈಸ್ 5 ಆಂಪಿಯರ್. Then V is equal to 220 volts voltage. ನೆಕ್ಸ್ಟ್ ಇವೆರಡನ್ನು ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಪವರನ್ನು ಫೈಂಡ್ ಔಟ್ ಮಾಡಿ. ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪವರ್. ಸೊ ಪವರ್ ಈಸ್ ಈಕ್ವಲ್ ಟು ವಿ ಇಂಟು ಐ. ಸೊ ಪವರ್ ಈಸ್ ಈಕ್ವಲ್ ಟು 220 ಇಂಟು ಐ ಈಸ್ 5. ಸೊ ಪವರ್ ಈಸ್ ಈಕ್ವಲ್ ಟು 5 zeros are 0, 5 2s are 10, 5 2s are 10 plus 1 11. So what is the maximum power? Therefore the maximum power is equal to 1100 watt. So what is the power of one bulb? Power of one bulb is equal to 10 watt. ಒಂದು ಬಲ್ಬಿನ ಪವರು 10 ವ್ಯಾಟ್ ಆದಮೇಲೆ ದೆನ್ ಹೌ ಮೆನಿ ನಂಬರ್ ಆಫ್ ಬಲ್ಬ್ಸ್ ಆರ್ ಕನೆಕ್ಟೆಡ್? ಸೊ ನಂಬರ್ ಆಫ್ ಬಲ್ಬ್ಸ್ ಕನೆಕ್ಟೆಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಪವರ್ ಡಿವೈಡೆಡ್ ಬೈ ಪವರ್ ಆಫ್ ಒನ್ ಬಲ್ಬ್. ಪವರ್ ಆಫ್ ಒನ್ ಬಲ್ಬ್. ಸೊ ಇದನ್ನು ನಂಬರ್ ಆಫ್ ಬಲ್ಬ್ಸ್ ಎಷ್ಟು ಬಲ್ಬನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ಪವರ್ ಎಷ್ಟು? 1100 ವ್ಯಾಟ್. and power of one bulb is 10 watt. So adana calculate madidre number of bulbs connected in parallel is equal to maximum power is 1100 divided by power of one bulb is 10. 0 0 cancel. N is equal to 110. N is equal to 110. Therefore how many bulbs are connected? Therefore 110 bulbs are connected. 110 bulbs are connected in parallel. So 110 bulbs na parallel connect ಮಾಡಿದ್ರೆ so total maximum power 1100 watt ಆಗಿರುತ್ತೆ. So like this we have to calculate how many bulbs are connected in parallel. So parallel ಆಗಿ ಎಷ್ಟು ಬಲ್ಬ್ ನ ಕನೆಕ್ಟ್ ಮಾಡಿದೀವಿ ಅಂತ ನಾವು ಈ ರೀತಿ ಫೈಂಡ್ ಔಟ್ ಮಾಡಬೇಕು. So this is question number 1. ಈಗ ಕ್ವಶನ್ ನಂಬರ್ 2ಗೆ ದಟ್ ಈಸ್ 13ಗೆ ಹೋಗೋಣ. ಸೊ 13th ಕ್ವಶನ್ ಹೀಗಿದೆ. ಎ ಹಾಟ್ ಪ್ಲೇಟ್ ಆಫ್ ಎನ್ ಎಲೆಕ್ಟ್ರಿಕ್ ಓವನ್ ಕನೆಕ್ಟೆಡ್ ಟು ಎ 220 ವೋಲ್ಟ್ ಲೈನ್ ಹ್ಯಾಸ್ 2 ರೆಸಿಸ್ಟೆನ್ಸ್ ಕಾಯಿಲ್ ಎ ಅಂಡ್ ಬಿ ಈಚ್ ಆಫ್ 24 ohm resistance which may be used separately in series or in parallel. What are the currents in 3 cases? ಸೊ 3 ಕೇಸಸ್ಸಲ್ಲೂ ಕೂಡ ಕರೆಂಟ್ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಕರೆಂಟ್ ಇನ್ ಈಚ್ ಕೇಸ್. ಸೊ ಇಲ್ಲಿ ಈ ಕ್ವಶನ್ನ ಪ್ರಕಾರ 2 ಕಾಯಿಲ್ ಇದೆ. ಒಂದು ಕಾಯಿಲ್ ಎ, ಇನ್ನೊಂದು ಕಾಯಿಲ್ ಬಿ. ಸೊ ಕಾಯಿಲ್ ಎದು ರೆಸಿಸ್ಟೆನ್ಸ್ ಇದ್ರದ್ದು 24 ಓಮ್. ಈ ಕಾಯಿಲ್ ಬಿದು ರೆಸಿಸ್ಟೆನ್ಸ್ 24. ಎರಡರದ್ದು ಕೂಡ 24 ಓಮ್ ಇದೆ ರೆಸಿಸ್ಟೆನ್ಸ್. ಎರಡನ್ನೂ ಇಲ್ಲಿ 3 ಕೇಸಸ್ ನೋಡಬೇಕು. ಒಂದು 2 ಕಾಯಿಲ್ನ ಸಪ್ರೇಟ್ ಆಗ. ಈಗ ಇದು ಮೊದಲನೇ ಕೇಸ್ ತಗೊತೀನಿ. ಸೊ ಕನೆಕ್ಟೆಡ್ ಸಪ್ರೇಟ್ಲಿ 2 ಕಾಯಿಲ್ಗಳನ್ನು ಕನೆಕ್ಟೆಡ್ ಸಪ್ರೇಟ್ಲಿ 2 ಕಾಯಿಲ್ಗಳನ್ನು ಸಪ್ರೇಟಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ರೆಸಿಸ್ಟೆನ್ಸು 24 ಓಮು,
voltage is equal to 220 volts. ಸೊ ವೋಲ್ಟೇಜ್ ಇಸ್ ಈಕ್ವಲ್ ಟು 220 volts. ಹಾಗಾದರೆ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಈಸ್ ದ ಫಸ್ಟ್ ಕೇಸಲ್ಲಿ ವಾಟ್ ಈಸ್ ದ ಕರೆಂಟ್, ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಸೊ ಐ ಇಸ್ ಈಕ್ವಲ್ ಟು, ಸೊ ವಿ ಅಂದರೆ 220 ಡಿವೈಡೆಡ್ ಬೈ ಆರ್ ಅಂದರೆ 24. ಸೊ ಐ ಇಸ್ ಈಕ್ವಲ್ ಟು 2 1s 2 1s 0, 2 1s 2 2s, 2 5s 0, 2 5s 10, 2 5s 10, 55 ಆಯಿತು. 2 6, 55ನ 6ಇಂದ ಡಿವೈಡ್ ಮಾಡಿದ್ರೆ 9.167 ಆಂಪಿಯರ್ ಆಗುತ್ತೆ. ದಿಸ್ ಈಸ್ ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ಕಾಯಿಲ್ ಎ. ಸೊ ಕಾಯಿಲ್ ಎದು ರೆಸಿಸ್ಟೆನ್ಸು ವೋಲ್ಟೇಜು ಸೇಮ್ ಇರೋದ್ರಿಂದ ಇದು ಅಷ್ಟೇ. ದೇರ್ ಫಾರ್ ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ಕಾಯಿಲ್ ಬಿ ಇಸ್ ಆಲ್ಸೋ 9.167 ಆಂಪಿಯರ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಫಸ್ಟ್ ಒನ್. ಅಂದರೆ ನಾವು ಎರಡೂ ಕಾಯಿಲ್ಗಳನ್ನು ಸಪ್ರೇಟಾಗಿ ಕನೆಕ್ಟ್ ಮಾಡಿದಾಗ ವಾಟ್ ವಿಲ್ ಬಿ ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ಅನ್ನೋದನ್ನು ಫೈಂಡ್ ಔಟ್ ಮಾಡಿಕೊಂಡ್ವಿ. ಈಗ ನೆಕ್ಸ್ಟು ನಾವು ಫೈಂಡ್ ಔಟ್ ಮಾಡಬೇಕು ಎರಡನೇ ಕೇಸ್ಗೆ ಬರೋಣ. ಸೊ ಕೇಸ್ ನಂಬರ್ 2, ಎರಡನೇ ಕೇಸ್ ಹೇಳುತ್ತೆ ಏನಪ್ಪ ಅಂತಂದರೆ ವೆನ್ ಟೂ ಕಾಯಿಲ್ಸ್ ಆರ್ ಕನೆಕ್ಟೆಡ್ ಇನ್, ವೆನ್ ಟೂ ಕಾಯಿಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಎರಡು ಕಾಯಿಲ್ಗಳನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದೀವಿ. ಸೊ ಎರಡನ್ನೂ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2. R1 ಅಂದರೆ 24 ಓಮು, R2 ಅಂದರೆ 24 ಓಮು. ವೆನ್ ಬೋತ್ ಆಫ್ ದೆಮ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ the total resistance will be equal to 48 ohm. Now let us calculate the current. I is equal to V by R. So I is equal to V ಅಂದರೆ 220 divided by R ಅಂದರೆ 48. So 220 ನ 48 ಇಂದ 220 ನ 48 ಇಂದ 220 ನ ಡಿವೈಡ್ ಮಾಡಿದ್ರೆ so we will get 4.58 ampere. This is the current that flows when both the coils are connected in series. Now let us calculate, let us move for case number 3. So ಮೂರನೇ ಕೇಸ್ ಹೇಳುತ್ತೆ when two coils are connected, when two coils are connected in parallel. ಸೊ ಎರಡು ಕಾಯಿಲ್ಗಳನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. when two coils are connected in parallel, what is the current that flows through them? So 1 over Rp is equal to 1 over R1 plus 1 over R2. So 1 over Rp is equal to 1 over R1. R1 ಅಂದರೆ 24 plus 1 over R2 ಅಂದರೂ ಕೂಡ 24. ಹಾಗಾದರೆ 1 over Rp is equal to, both the denominators are same, add the numerator. So 1 plus 1 become 2 divided by 24. 2 1s are 2 12s. 1 over Rp become Rp and 1 by 12 become 12. Therefore, total resistance will become 12 ohm. Now, let us calculate what is the current that flows through. I is equal to V by R. So, V andre 220 divided by R andre 12. So, 220 divided by 12. 2 6s, 2 1s, 2 1s 0, 2 3s, 2 5s, 2 5s. So I is equal to 55 by 3, which is equal to 18.33 ampere. Therefore, when both of them are connected in parallel, resistance kadme aito, adrinda current it increases to 18 point. How much of current is flowing when both of them are connected in parallel? That is 18.33 ampere to current. So flow ಆಗ್ತಾ ಇದೆ. Now let us move for the next question. So next question is 14th question. Compare the power used in 2 ohm resistor in each of the following circuit. First one, a 6 volt battery in series with 1 ohm and 2 ohm resistor, and second one, a 4 volt battery in parallel with 12 ohm and 2 ohm resistor. ಎರಡೂ ಕೇಸಲ್ಲೂ ಕೂಡ ನಾವು ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. We have to calculate current in 2 cases. Compare the power used in 2 ohm resistor in each of the following circuit. A 6 volt battery in series with 1 ohm and 2 ohm resistors, and a 4 volt battery in parallel with 12 ohm and 2 ohm resistors. So now let us calculate the power in each case.
ಸೊ ಎರಡೂ ಕೇಸಲ್ಲೂ ಕೂಡ ನಾವೀಗ ಪವರನ್ನು ಫೈಂಡ್ ಔಟ್ ಮಾಡೋಣ. ಸೊ ಮೊದಲನೇ ಕೇಸಿಗೆ ಬರೋಣ. ಸೊ ಲೆಟ್ ಅಸ್ ಮೂವ್ ಫಾರ್ ದ ಫಸ್ಟ್ ಕೇಸ್. ಸೊ ಮೊದಲನೇ ಕೇಸ್ ಏನು ಹೇಳುತ್ತಪ್ಪ ಅಂದರೆ, ಇನ್ ಕೇಸ್ ನಂಬರ್ 1, ಎ 6 ವೋಲ್ಟ್ ಬ್ಯಾಟ್ರಿ in series with 1 ohm and 2 ohm resistors. ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಸೊ 1 ಓಮ್ ಮತ್ತು 2 ಓಮ್ ರೆಸಿಸ್ಟಾರ್ನ ನಾವು ಸೀರೀಸಾಗಿ ಕನೆಕ್ಟ್ ಮಾಡಿದ್ದೀವಿ ಟು ಎ 6 ವೋಲ್ಟ್ ಬ್ಯಾಟ್ರಿ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಸೊ ಕಂಪೇರ್ ದ ಪವರ್ ಯೂಸ್ಡ್ ಇನ್ 2 ಓಮ್ ರೆಸಿಸ್ಟಾರ್. ಸೊ 2 ಓಮ್ ರೆಸಿಸ್ಟಾರ್ನಲ್ಲಿ ಪವರ್ ಎಷ್ಟಿರುತ್ತೆ ಅಂತ ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಸೊ ಮೊದಲನೇದಾಗಿ ಎರಡು ಸೀರೀಸಾಗಿ ಕನೆಕ್ಟ್ ಆಗಿದೆ ಅಂದರೆ RS is equal to R1 ಅಂದರೆ 1 ಓಮ್ ಪ್ಲಸ್ R2 ಅಂದರೆ 2 ಓಮ್. ಸೊ RS resistors connected in series is equal to 1 plus 2 is equal to 3 ohm. And what is the potential difference is given? It is given to 6 volts. ಹಾಗಾದರೆ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು ವಾಟ್ ಈಸ್ ದ ಪವರ್. ಸೊ P ಕ್ಯಾಲ್ಕುಲೇಟ್ ಮಾಡಬೇಕು ವಾಟ್ ಈಸ್ ದ ಪವರ್ ಇನ್ 2 ಓಮ್ ರೆಸಿಸ್ಟಾರ್ ಅಂತ ಕೇಳಿದ್ದಾನೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಟ್ ಒನ್. ಸೊ P is equal to V square by R. ಸೊ P is equal to V square. V ಎಷ್ಟು ಕೊಟ್ಟಿದ್ದಾನೆ? ಸೊ V is given as 6 square, 6 into 6 divided by what is the resistance. ಸೊ resistance is equal to, ಸೊ ದೇ ಹ್ಯಾವ್ ಅವ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು ನಮಗೆ 2 ಓಮ್ ರೆಸಿಸ್ಟಾರ್ನಲ್ಲಿ. ಹಾಗಾದರೆ ಸೊ 2 ಓಮ್ ರೆಸಿಸ್ಟಾರ್ ಅಂತ ಕೊಟ್ಟಿದ್ದಾನೆ ಅಂದರೆ, ಸಾರಿ ಇಲ್ಲಿ ಅವನೇನು ಮಾಡಿದ್ದಾನೆ, ಎರಡು ರೆಸಿಸ್ಟಾರ್ಗಳನ್ನು ಸೀರೀಸಾಗಿ ಕನೆಕ್ಟ್ ಮಾಡಿರೋದ್ರಿಂದ ಕರೆಂಟ್ ಸೇಮ್ ಇರುತ್ತೆ. ಹಾಗಾದರೆ ನಾವೀಗ ಏನು ಮಾಡೋಣ ಅಂದರೆ, ಈ ಟೋಟಲ್ ರೆಸಿಸ್ಟೆನ್ಸು ಮತ್ತು ವೋಲ್ಟೇಜ್ನ ಯೂಸ್ ಮಾಡಿಕೊಂಡು ಕರೆಂಟ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ I is equal to V by R. ಸೊ V ಅಂದರೆ 6, R ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ 3, ದಟ್ ಈಸ್ ಈಕ್ವಲ್ ಟು 2 ಆಂಪಿಯರ್ ಬಂತು. 2 ಆಂಪಿಯರ್ ಈಸ್ ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. 1 ಓಮ್ ರೆಸಿಸ್ಟಾರ್ನಲ್ಲೂ 2 ಆಂಪಿಯರ್ ಹರಿತಾ ಇದೆ, 2 ಓಮ್ ರೆಸಿಸ್ಟಾರ್ನಲ್ಲೂ 2 ಆಂಪಿಯರ್ನೇ ಹರಿತಾ ಇದೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಪವರ್ ಇನ್ 2 ಓಮ್ ರೆಸಿಸ್ಟಾರ್. ಅಲ್ಲಿಗೆ P is equal to I square R. ಸೊ P is equal to I ಅಂದರೆ 2 ಸ್ಕ್ವೇರ್ ಇಂಟು R. ನಾವು ಪವರ್ನ ಎಲ್ಲಿ ಕಂಡುಹಿಡಿಬೇಕು? 2 ಓಮ್ ರೆಸಿಸ್ಟಾರ್ನಲ್ಲಿ ಕಂಡುಹಿಡಿಬೇಕು. ಸೊ P is equal to I ಸ್ಕ್ವೇರ್ ಅಂದರೆ 2 ಸ್ಕ್ವೇರ್, R ಅಂದರೆ 2 ಸ್ಕ್ವೇರ್ ಅಂದರೆ 4 ಇಂಟು 2 ಬಿಕಮ್ 8, 4 2s 8. ಸೊ ಈಗ 2 ಓಮ್ ರೆಸಿಸ್ಟಾರ್ನಲ್ಲಿ ವಾಟ್ ಈಸ್ ದ ಪವರ್ ಇನ್ 2 ಓಮ್ ರೆಸಿಸ್ಟಾರ್? ದ ಪವರ್ ಇನ್ 2 ಓಮ್ ರೆಸಿಸ್ಟಾರ್ ಈಸ್ 8 ವ್ಯಾಟ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ನೀವು, ಈ ಪ್ರಾಬ್ಲಮ್ನಲ್ಲಿ ಎರಡು ಕ್ವಶನ್ ಇದೆ. ಒಂದು, ಎರಡು ರೆಸಿಸ್ಟಾರ್ಗಳನ್ನು ಸೀರೀಸಾಗಿ ಕನೆಕ್ಟ್ ಮಾಡಿದಾಗ, ಇನ್ನೊಂದು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ. ಸೀರೀಸ್ ಅಂತ ತಗೊಂಡಾಗ ನೀವು ಕರೆಂಟು ಸೇಮ್ ಇರುತ್ತೆ, ಅವಾಗ I ಸ್ಕ್ವೇರ್ R ತಗೋಬೇಕು. ಅದೇ ನೀವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಪವರ್ ಫೈಂಡ್ ಔಟ್ ಮಾಡೋದಕ್ಕೆ V ಸ್ಕ್ವೇರ್ ಬೈ ಆರ್ನ ತಗೋಬೇಕು. ಸೊ ಈಗ ಫಸ್ಟ್ ಕ್ಲಿಯರ್ ಆಯಿತು ಒಂದನೇ ಕ್ವಶನ್. ಎರಡನೇ ಕ್ವಶನ್ಗೆ ಬರೋಣ. ಸೊ ಎರಡನೇ ಕ್ವಶನ್ ಹೀಗೆ ಕೇಳಿದ್ದಾರೆ, ದಟ್ ಈಸ್ ಎ 4 ವೋಲ್ಟ್ ಬ್ಯಾಟ್ರಿ in parallel with 12 ohm and 2 ohm. Parallel with 12 ohm and 2 ohm. ಸೊ 12 ಓಮ್ ಮತ್ತು 2 ಓಮ್ ರೆಸಿಸ್ಟಾರ್ಗಳನ್ನು ನಾವು 4 ವೋಲ್ಟ್ ಬ್ಯಾಟ್ರಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀವಿ ಅಂದಾಗ, ಈಗ ಇಲ್ಲಿ ಪವರ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು ಪವರ್ ಫೈಂಡ್ ಔಟ್ ಮಾಡೋದಕ್ಕೆ ವೋಲ್ಟೇಜ್ ಕೊಟ್ಟಿದ್ದಾನೆ 4 ವೋಲ್ಟ್ಸ್ ಅಂತ. ನಾವು ಪವರ್ನ ಫೈಂಡ್ ಔಟ್ ಮಾಡಬೇಕಾಗಿರೋದು 2 ಓಮ್ ರೆಸಿಸ್ಟಾರ್ನಲ್ಲಿ. R is equal to 2 ಓಮ್, P is equal to question mark. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇನ್ ಪ್ಯಾರಲಲ್ ಸರ್ಕ್ಯೂಟ್ ವೋಲ್ಟೇಜ್ ವಿಲ್ ಬಿ ಸೇಮ್. ನೀವು 12 ಇಲ್ಲಿ ಮೆಷರ್ ಮಾಡಿದ್ರು 12 ಓಮ್ ರೆಸಿಸ್ಟಾರಲ್ಲಿ ಮೆಷರ್ ಮಾಡಿದ್ರು 4 ವೋಲ್ಟ್ ಇರುತ್ತೆ, 2 ಓಮ್ ರೆಸಿಸ್ಟಾರಲ್ಲಿ ಮೆಷರ್ ಮಾಡಿದ್ರು 4 ವೋಲ್ಟ್ ಇರುತ್ತೆ, ಬಿಕಾಸ್ ವೋಲ್ಟೇಜ್ ವಿಲ್ ಬಿ ಸೇಮ್ ಅಟ್ ಈಚ್ ರೆಸಿಸ್ಟಾರ್. ಸೊ P is equal to V ಸ್ಕ್ವೇರ್ ಬೈ R. ಸೊ P is equal to V ಸ್ಕ್ವೇರ್, V ಎಷ್ಟಿದೆ? 4 ಸ್ಕ್ವೇರ್. ಅಲ್ಲಿಗೆ 4 ಇಂಟು 4 ಡಿವೈಡೆಡ್ ಬೈ R ಅಂದರೆ ನಾವು ಪವರ್ ಫೈಂಡ್ ಔಟ್ ಮಾಡಬೇಕಾಗಿರೋದು 2 ಓಮ್ ರೆಸಿಸ್ಟಾರ್ನಲ್ಲಿ. ಸೊ ಡಿವೈಡೆಡ್ ಬೈ 2 1s 2 2s. ಸೊ ಪವರ್ ಈಸ್ ಈಕ್ವಲ್ ಟು 4 2s 8 ವ್ಯಾಟ್. Therefore, the power in 2 ohm resistors when two resistors are connected in parallel is 8 watt.
ಸೊ ಎರಡೂ ಕೇಸಸ್ಸಲ್ಲೂ ಕೂಡ ನಮಗೆ ಪವರು 8 ವ್ಯಾಟು ಬಂದಿದೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪವರ್ನ ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ಮತ್ತೊಂದು ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 15 ಇನ್ ಎಕ್ಸಸೈಸ್ನಲ್ಲಿ ನಾವು ನೋಡೋದಾದರೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. 2 lamps, one rated 100 watt at 220 volts and other 60 watt at 220 volts are connected in parallel to electric main supply. What current is drawn from the line if the supply voltage is 220 volt? ಸೊ ಎಷ್ಟು ಕರೆಂಟು ಡ್ರಾ ಆಗ್ತಾ ಇದೆ ನೋಡಿ. 2 ಲ್ಯಾಂಪ್ ಇದೆ, ಒಂದು 100 ವ್ಯಾಟು 220 ವೋಲ್ಟ್ಸ್ ಇದೆ, ಇನ್ನೊಂದು 60 ವ್ಯಾಟು 220 ವೋಲ್ಟ್ಸ್ ಇದೆ. ಎರಡನ್ನೂ ಕೂಡ ಎಲೆಕ್ಟ್ರಿಕ್ ಮೈನ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ದೀವಿ. ಹಾಗಾದರೆ ನಾವೀ ಕ್ಯಾಲ್ಕುಲೇಟ್ ಮಾಡಬೇಕು ವಾಟ್ ಕರೆಂಟ್ ಈಸ್ ಡ್ರಾನ್. ಹಾಗಾದರೆ ಲೈನ್ ಸಪ್ಲೈ ಲೈನಿಂದ ನಾವು ಎಷ್ಟು ಕರೆಂಟನ್ನು ಡ್ರಾ ಮಾಡಿದ್ದೀವಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್ ಒನ್. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಸೊ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಪವರ್ ಆಫ್ one lamp is 100 watt and the power of another lamp is 60 watt. ಈಗ ನಾವು ಮೊದಲೇನು ಮಾಡೋಣ, ಟೋಟಲ್ ಪವರ್ನ ಫೈಂಡ್ ಔಟ್ ಮಾಡೋಣ. ಲೆಟ್ ಅಸ್ ಫೈಂಡ್ ಔಟ್ ದ ಟೋಟಲ್ ಪವರ್. ಸೊ ಟೋಟಲ್ ಪವರ್ ಈಸ್ ಈಕ್ವಲ್ ಟು P1 ಪ್ಲಸ್ P2. ಸೊ ಟೋಟಲ್ ಪವರ್ ಈಸ್ ಈಕ್ವಲ್ ಟು P1 ಅಂದರೆ 100, P2 ಅಂದರೆ 60. ಅಲ್ಲಿಗೆ 100 ಪ್ಲಸ್ 60 ಈಸ್ ಈಕ್ವಲ್ ಟು 160 ವ್ಯಾಟ್ ಈಸ್ ದ ಟೋಟಲ್ ಪವರ್ ಆಫ್ ದ ಸರ್ಕ್ಯೂಟ್. ಈಗ ವೋಲ್ಟೇಜ್ ಕೊಟ್ಟಿದ್ದಾರೆ, ಸೊ 220 volts. Now we have to calculate what is the current that flows through the circuit. So what is the relation between power, voltage and current? So P is equal to V into I is equal to P by V. I is equal to P ಅಂದರೆ 160 divided by 220. 0 ಕ್ಯಾನ್ಸಲ್ ಆಯಿತು. 2 8s are 16, 2 1s are 2, 2 1s are 2. So I is equal to, how much we get? I is equal to 8 divided by 11. So 8ನ ನಾವು 11 ಇಂದ ಡಿವೈಡ್ ಮಾಡ್ತಾ ಹೋಗೋಣ. If I divide 8 by 11, 0.0, 11 7s are 77. So 3 0, 11 2s are 22, 8 remaining 0. Again we will get like this. So current that flows through the circuit is equal to 0.727 ampere. So 0.727 ampere of current is flowing through the circuit. So ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಮತ್ತೊಂದು ಕ್ವಶನ್ಗೆ ಹೋಗೋಣ. ಆ ಕ್ವಶನ್ ಏನಪ್ಪ ಅಂದರೆ, ಹೀಗಿದೆ 16th ಕ್ವಶನ್ನು. ವಿಚ್ ಯೂಸಸ್ ಮೋರ್ ಎನರ್ಜಿ, ಎ 250 ವ್ಯಾಟ್ ಟಿವಿ ಸೆಟ್ ಇನ್ 1 hour ಆರ್ ಎ 1200 ವ್ಯಾಟ್ ಟೋಸ್ಟರ್ ಇನ್ 10 minutes? ಸೊ ಇವೆರಡರಲ್ಲಿ ಯಾವುದು ಹೆಚ್ಚು ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡಿದೆ, ಕನ್ಸ್ಯೂಮ್ ಮಾಡ್ಕೊಂಡಿದೆ ಅನ್ನೋದನ್ನು ನಾವೀಗ ಫೈಂಡ್ ಔಟ್ ಮಾಡೋಣ. ಸೊ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಇಲ್ಲಿ 2 ಅಪ್ಲಯನ್ಸಸ್ ಇದೆ. ಒಂದು ಟಿ ವಿ ಸೆಟ್ ಇದೆ, ಇನ್ನೊಂದು ಸೊ ದಟ್ ಈಸ್ ಟೋಸ್ಟರ್ ಇದೆ. ಸೊ ಟಿ ವಿ ಸೆಟ್ಟಿಂದು ಏನು ಕೊಟ್ಟಿದ್ದಾನೆ, ಸೊ ಟಿ ವಿ ಸೆಟ್ದು ಪವರ್ ಕೊಟ್ಟಿದ್ದಾನೆ 250 ವ್ಯಾಟ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಟೋಸ್ಟರ್ದು ಪವರ್ ಕೊಟ್ಟಿದ್ದಾನೆ, ದಟ್ ಈಸ್ 1200 ವ್ಯಾಟ್ ಅಂತ ಕೊಟ್ಟಿದ್ದಾನೆ. ನಾವು TV is we are using TV for 1 hour and we are using the toaster for 10 minutes. ಸೊ ಟಿ ವಿನ 1 hour ಯೂಸ್ ಮಾಡ್ತಾ ಇದ್ದೀವಿ, ಟೋಸ್ಟರನ್ನು 10 minutes ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ವಿಚ್ ವಿಲ್ ಕನ್ಸ್ಯೂಮ್ ಮೋರ್ ಪವರ್? ಇವೆರಡರಲ್ಲಿ ಯಾವುದು ಹೆಚ್ಚು ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ನೋಡೋದಾದರೆ, ಮೊದಲು ಏನು ಮಾಡೋಣ ಅಂದರೆ, ಪವರ್ ಕೊಟ್ಟಿಯೇನೆ, ಟೈಮ್ ಕೊಟ್ಟಿಯೇನೆ, ಎನರ್ಜಿನ ಫೈಂಡ್ ಔಟ್ ಮಾಡಿ. ಪವರ್ ಕೊಟ್ಟಿಯೇನೆ, ಟೈಮ್ ಕೊಟ್ಟಿಯೇನೆ, ಎನರ್ಜಿನ ಫೈಂಡ್ ಔಟ್ ಮಾಡಿ. ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಇ ಈಸ್ ಈಕ್ವಲ್ ಟು ಪಿ ಅಂದರೆ 250 ಇಂಟು ಟೈಮ್ ಅಂದರೆ 1 hour. ಸೊ ಇ ಈಸ್ ಈಕ್ವಲ್ ಟು 250 ಒನ್ಸ 250 ವ್ಯಾಟ್ ಅವರ್ ಆಯಿತು. ಸೊ 250 ವ್ಯಾಟ್ ಅವರ್ ಈಸ್ ದ ಎನರ್ಜಿ ಕನ್ಸ್ಯೂಮ್ಡ್ ಬೈ ದಟ್ ಈಸ್ ಟಿ ವಿ ಸೆಟ್. ಈಗ ಈ ಕಡೆ ಬರೋಣ, ಟೋಸ್ಟರು. ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಸೊ ಇ ಈಸ್ ಈಕ್ವಲ್ ಟು, ಸೊ ಪವರ್ ಆಫ್ ದಿ ಟೋಸ್ಟರ್ ಈಸ್ 1200 ಇಂಟು 10 minutes ಅಂತ ಕೊಟ್ಟಿದ್ದೇನೆ. ಸೊ 10 minutes ಔಟ್ ಆಫ್ 60 minutes. ಸೊ 10 minutes ಔಟ್ ಆಫ್ 60 minutes ಅಂತ ತೊಗೊಂಡೆ ನಾನು. ಸೊ ಈಗ ಹಾಗಾದ್ರೆ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. 6 1s 6 2s 12 0. ಸೊ ಈ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಟೋಸ್ಟರ್ ಇನ್ 10 minutes is equal to 20 into 10 will become
200 watt hour. So 200 watt hour is the energy consumed by, so it is, this is the energy, this much of energy is consumed by a toaster. So TV set will consume 250 watt hour of energy, and toaster will consume 200 watt hour of energy. Therefore among these two, TV set consumes, because 250 watt hour consume ಮಾಡ್ತಾ ಇದೆ, therefore TV set consumes more energy. ಸೊ ಟಿ ವಿ ಸೆಟ್ಟು ಹೆಚ್ಚು ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊತಾ ಇದೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಅಪ್ಲಯನ್ಸಸ್ ವಿಲ್ ಕನ್ಸ್ಯೂಮ್ ಮೋರ್ ಎನರ್ಜಿ ಅಮಾಂಗ್ ಟಿ ವಿ ಸೆಟ್ ಅಂಡ್ ಟೋಸ್ಟರ್. ಟಿ ವಿ ಸೆಟ್ ವಿಲ್ ಕನ್ಸ್ಯೂಮ್ ಮೋರ್ ಎನರ್ಜಿ ಬಿಕಾಸ್ ಇಟ್ ಈಸ್ ಯೂಸಿಂಗ್ 250 ವ್ಯಾಟ್ ಅವರ್ ಆಫ್ ಎನರ್ಜಿ and toaster is consuming 200 watt hour of energy. Therefore among these two, TV set is consuming more energy. So like this we have to solve this question. Now let us move for the next question, that is question number 17. The question number 17 is like this: an electric heater of resistance 8 ohm 8 ohm draws 15 ampere from the service main 2 hours. Then calculate the rate at which heat is developed in the heater. ಸೊ ಕ್ವಶನ್ ಹೀಗಿದೆ, ಒಂದು ಎಲೆಕ್ಟ್ರಿಕ್ ಹೀಟರ್ ಇದೆ, ಅಲ್ಲಿ ಆ ಎಲೆಕ್ಟ್ರಿಕ್ ಹೀಟರ್ದು ರೆಸಿಸ್ಟೆನ್ಸು 8 ಓಮ್ ಇದೆ, ಅದು 15 ಆಂಪಿಯರ್ನಷ್ಟು ಕರೆಂಟ್ನ ಡ್ರಾ ಮಾಡ್ತಾ ಇದೆ. 2 ಅವರ್ನ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು ವಾಟ್ ಈಸ್ ದ ಅಟ್ ವಾಟ್ ರೇಟ್ ದ ಹೀಟ್ ಈಸ್ ಡೆವಲಪ್ಡ್ ಇನ್ ದ ಹೀಟರ್. ಹಾಗಾದ್ರೆ ಆ ಹೀಟರ್ನಲ್ಲಿ ಎಷ್ಟು ಹೀಟು ಡೆವಲಪ್, ಯಾವ ರೇಟಲ್ಲಿ ಹೀಟು ಡೆವಲಪ್ ಆಗಿದೆ ಅಂತ ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಏನೇನು ಕೊಟ್ಟಿದ್ದಾನೆ ಅಂತ ಒಂದು ಡೇಟಾ ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಡೇಟಾ ಪ್ರಕಾರ ಏನೇನು ಕೊಟ್ಟಿದ್ದಾನಪ್ಪ ಅಂದರೆ, ರೆಸಿಸ್ಟೆನ್ಸ್ ಆಫ್ ದಟ್ ಹೀಟರ್, ಆ ಹೀಟರ್ನಲ್ಲಿ ಬಳಸಿರುವಂತಹ ಕಾಯಿಲಿನ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ವಿಚ್ ಈಸ್ ಈಕ್ವಲ್ ಟು 8 ಓಮ್. ಇದು ಒಂದು. ಎರಡನೇದು, ಇಟ್ ಡ್ರಾಸ್ 15 ಆಂಪಿಯರ್ ಆಫ್ ಕರೆಂಟ್ ಅಂತ ಹೇಳ್ತಾನೆ. ಹಾಗಾದರೆ ಐ ಈಸ್ ಈಕ್ವಲ್ ಟು 15 ಆಂಪಿಯರ್. Then it is used for, so time is used, it is used, we are using for 2 hours ಅಂತ ಇದೆ. So 2 hours is equal to 2 into, for 1 hour 3600 seconds. Therefore the time for 2 hours is equal to 7200 seconds. ನಾವು 7200 ಸೆಕೆಂಡ್ಸ್ ನಷ್ಟು ಆ ಇದನ್ನ ಹೀಟರ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ವಾಟ್ ಈಸ್ ದ ಹೀಟ್, ಅಟ್ ವಾಟ್ ರೇಟ್ ದ ಹೀಟ್ ಈಸ್ ಡೆವಲಪ್ಡ್. ಹಾಗಾದರೆ ಯಾವ ರೇಟ್ನಲ್ಲಿ ಹೀಟ್ ಡೆವಲಪ್ ಆಗಿದೆ ಅಂತ ಕೇಳಿದ್ದಾನೆ. ಅದಕ್ಕೆ ನಾವು ಈಗ ಬರೆಯೋಣ, ಅಕಾರ್ಡಿಂಗ್ ಟು ಜೌಲ್ಸ್ ಲಾ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ. ಬಟ್ ಅವ್ನು ಕೇಳಿರೋದು ರೇಟ್ ಅಂತ ಕೇಳಿಯಾನೆ. ಸೊ ಅಕಾರ್ಡಿಂಗ್ ಟು ಜೌಲ್ಸ್ ಲಾ ಐ ಸ್ಕ್ವಯರ್ ಬೈ ಆರ್ ಟಿ ಆಗುತ್ತೆ. ಯಾವ ರೇಟಲ್ಲಿ ಹೀಟು ಡೆವಲಪ್ ಆಗಿದೆ ಅಂತ ಕೇಳೋದಾದರೆ, ಸೊ ಐ ಸ್ಕ್ವಯರ್ ಆರ್ ಟಿ ಬೈ ಟಿ ಅಂತ ಬರ್ಕೋಬೇಕು, ಬಿಕಾಸ್ ಇದು ರೇಟ್ ಹೇಳುತ್ತೆ ಯಾವ ರೇಟಲ್ಲಿ ಹೀಟು ಡೆವಲಪ್ ಆಗಿದೆ ಅಂತ. ಟಿ ಟಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಅಂದರೆ 15 ಸ್ಕ್ವಯರ್ ಇಂಟು ರೆಸಿಸ್ಟೆನ್ಸ್ ಅಂದರೆ 8 ಆಯಿತು. ಸೊ ಎಚ್ ಇಸ್ ಈಕ್ವಲ್ ಟು ಹೀಟ್ ಡೆವಲಪ್ಡ್ ಇನ್ ದ ಹೀಟರ್ ಇಸ್ ಈಕ್ವಲ್ ಟು 15 ಸ್ಕ್ವಯರ್ ಅಂದರೆ 225 ಆಯಿತು, ಇಂಟು 8ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಎಚ್ ಇಸ್ ಈಕ್ವಲ್ ಟು, ಇಫ್ ಯು ಮಲ್ಟಿಪ್ಲೈ 225 ಇಂಟು 8, 8 5s are 40ಗೆ 0 4 ಕ್ಯಾರಿ, 8 2s are 16 ಪ್ಲಸ್ 4 20ಗೆ 0 2 ಕ್ಯಾರಿ, 8 2s are 16 ಪ್ಲಸ್ 2 is 18. Therefore, what is the heat energy? At what rate the heat is developed in the heater? So at what rate the heat is developed? The heat is developed at a rate of 1800 joules. So 1800 joules ನಷ್ಟು ಹೀಟು ಆ ಒಂದು ಹೀಟರ್ನಲ್ಲಿ ಡೆವಲಪ್ ಆಗಿದೆ. ಸೊ ಲೈಕ್ ದಿಸ್ ನೋಡಿ, ಇಲ್ಲಿ ಡಿವೈಡೆಡ್ ಬೈ ಟಿ ಯಾಕೆ ಮಾಡ್ಕೊತೀನಿ ಅಂದರೆ ಯಾವ ರೇಟಲ್ಲಿ ಅಂತ ಕೇಳಿಯಾನೆ. ಅಕಸ್ಮಾತ್ ಇದೇ ಕ್ವಶನ್ ಅವನ್ನ ಈಗ ಕೇಳಿದರೆ ಕ್ಯಾಲ್ಕುಲೇಟ್ ದ ಹೀಟ್ ಡೆವಲಪ್ಡ್ ಇನ್ ದ ಹೀಟರ್ ಅಂತ ಕೇಳಿದರೆ ಇದು ಹಾಕೊಳಂಗಿಲ್ಲ ನೀವು ಟೀನ. ಈಗ ನಾನು ಟಿ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಅವ್ನು ಕ್ವಶನಲ್ಲಿ ಕೇಳಿದ್ದಾನೆ ಕ್ಯಾಲ್ಕುಲೇಟ್ ದ ರೇಟ್ ಅಟ್ ವಿಚ್ ಅಂತ ಕೇಳಿದ್ದಾನೆ. ಯಾವ ರೇಟಲ್ಲಿ ಹೀಟ್ ಡೆವಲಪ್ ಆಗಿದೆ ಅಂತ ಕೇಳೋದ್ರಿಂದ ನಾನು ಡಿವೈಡೆಡ್ ಬೈ ಟಿ ಹಾಕ್ಕೊಂಡು ಇ ಟಿ ಕ್ಯಾನ್ಸಲ್, ಇದು ಜೌಲ್ಸ್ಲ ಪ್ರಕಾರ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ. ಸೊ ಟಿ ಕ್ಯಾನ್ಸಲ್ ಆದರೆ ಉಳಿದಿದ್ದು ಐ ಸ್ಕ್ವಯರ್ ಆರ್. ಐ ಸ್ಕ್ವಯರ್ನ ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ 1800 joules. ಸೊ 1800 joules ಆಫ್ ಹೀಟ್ ಈಸ್ ಡೆವಲಪ್ಡ್ ಇನ್ ದಟ್ ಹೀಟರ್. ಸೊ ಆ ಹೀಟರ್ನಲ್ಲಿ ಇಷ್ಟು ಹೀಟು ಡೆವಲಪ್ ಆಗಿದೆ. ನೋಡಿ ಕ್ವಶನ್ ಒಂದು ಪದ ವ್ಯತ್ಯಾಸ ಆಯಿತು ಅಂದರೆ ಇಲ್ಲಿ ರೇಟ್ ಅಂತ ಇಲ್ಲ ಅಂದರೆ ಇದು ಹಾಕೋಣಂಗಿಲ್ಲ ನಾವು. ಅವಾಗ ಏನು ಮಾಡಬೇಕು, ಐ ಸ್ಕ್ವಯರ್ ಆರ್ ಟಿನೇ ಮಾಡಬೇಕು.
ಟಿ ಜಾಗದಲ್ಲಿ 7200 ಸೆಕೆಂಡ್ಸ್ ಹಾಕೋಬೇಕು, ಯಾಕೆಂದರೆ ಟೈಮ್ ಎಸ್ ಐ ಯೂನಿಟ್ ಈಸ್ ಸೆಕೆಂಡ್ಗೆ ಹಾಕೊಂಡು ಮಾಡ್ತಾ ಹೋಗಬೇಕು. ಸೊ ಈಟ್ ಡೆವಲಪ್ಡ್ ವಿಲ್ ಬಿಕಮ್ ಈಕ್ವಲ್ ಟು 1800 joules. So like this we have to answer this question, and remaining part of the numericals will be solved in the next video. So till then, thank you very much.